ಮಟ್ಟದ ಬಿ ಜೆ ಪಿಗರು ವಿರೋಧ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅದು ಮರು ಸಮೀಕ್ಷೆ ಬೇಕಾಗಿಲ್ಲಪ್ಪ, ಇದು ಸಮಯ ಅಲ್ಲ ಅಂತನ್ನುವಂಥದ್ದು. 90 ದಿನದಾಗ ನೀವು ಹೆಂಗೆ ಕೊಡ್ತೀರಿ, ಯಾವ ರೀತಿ ಕೊಡ್ತೀರಿ, ನಿಮಗೆ ಶಿಕ್ಷಕರು ಎಲ್ಲಿ ಸಿಗ್ತಾರ, ಅದು ಅನೇಕ. ಮತ್ತು ಆನ್ಲೈನಲ್ಲಿ ಎಷ್ಟು ಜನ ಮಾಡ್ತಾಯಿದ್ದಾರೆ, ಆನ್ಲೈನ್ ಮೇಲೆ ಎಷ್ಟು ಜನ ಎಷ್ಟು ತಿಳುವಳಿಕೆ ಅದ, ಇದೆಲ್ಲ ಶುರು ಮಾಡಿದ್ದಾರೆ. ಒಂದು ಕಡೆಗೆ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಹಾಗೆ ಹೀಗೆ ಅಂತ ಆರೋಪ ಮಾಡಿ ಅದನ್ನು ಸದಾ ಒಂದು ನ್ಯೂಸಲ್ಲಿ ಬರುವಂಗೆ ಮಾಡಿ ಅದನ್ನು ಈಗಾಗಲೇ ಕಾಂತರಾಜು ಮತ್ತು ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ವರದಿಗಳನ್ನು ಮುಳುಗು ಮಾಡುವಂಥ ಎಲ್ಲ ಪ್ರಯತ್ನ ಮಾಡಿದರು. ಈಗ ಹೊಸದಾಗಿ ಶುರು ಮಾಡಿಬಿಟ್ಟಿದ್ದಾರೆ. ಅದೇನೋ ಇಲ್ಲ ಬೇರೆ ಮರು ಸಮೀಕ್ಷೆ ಮಾಡಿರಿ, ನಿಮ್ಮ ನೋಡೋಣ ಈಗ 10 ವರ್ಷ ಆಯಿತು ಅಂತ ಏನೋ ಮಾಡಲಿಕ್ಕೆ ಕೊಟ್ಟರೆ ಈಗ ಈ ರೀತಿಯಾಗಿ ಅಬ್ಜೆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ 167 ಕೋಟಿ ರೂಪಾಯಿ ಹಾಳಾಗ್ಯದ, ಖಜಾನೆಗೆ ಭಾರಿದು ಬೇಡ. ಈಗಾಗಲೇ ಇದೇ ರೀ, ಅದು ರಿಪೋರ್ಟ್ಸ್ ಇದ್ದಾವ, ಅವಳು ತೆಗೆದುಕೊಂಡು ಹೋಗಿ ಅದು ಎಷ್ಟು ಜನ ಇದ್ದಾರೆ ಸಮೀಕ್ಷೆ ಮಾಡಬೇಕಾಗಿದೆ ಅಷ್ಟೇ. ಈಗ ಎಷ್ಟು ಜನ ಕುಟುಂಬಗಳು ಹೆಚ್ಚಾಗಿದ್ದಾರೆ ಏನೋ ಎಂತು ಅಂತೇಳಿ ಅದು ಸಮಾಧಾನಕ್ಕಾಗಿ. ಈಗಾಗಲೇ ಅದು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಈಗಾಗಲೇ ಕಾಂತರಾಜ್ ಅವರಾಗಿರ್ಬೋದು, ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರಾಗಿರ್ಬೋದು ಸಾಕಷ್ಟು ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ. ಪೂರ್ಣ ಪರ್ಫೆಕ್ಟ್ ಯಾರಿಂದೂ ಸಾಧ್ಯ ಇಲ್ಲ. ಸ್ವತಃ ಅಶೋಕ್ ಅವ್ರನ್ನೂ ಸಾಧ್ಯ ಇಲ್ಲ, ಸ್ವತಃ ಮೋದಿಯವ್ರನ್ನೂ ಸಾಧ್ಯ ಇಲ್ಲ, ಸ್ವತಃ ಸಿದ್ದರಾಮಯ್ಯನೂ ಸಾಧ್ಯ ಇಲ್ಲ, ಸ್ವತಃ ರಾಹುಲ್ ಗಾಂಧಿ ಅವ್ರನ್ನೂ ಸಾಧ್ಯ ಇಲ್ಲ. ಇನ್ನು 2027ವರೆಗೆ ಅಂದರೆ 28 ಅದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಇನ್ನೂ ಅಷ್ಟು ಕ್ಯಾನ್ಸರ್ನೂ ಆಗ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಜನಗಳಿಂದಲೇ ಆಗಿಲ್ಲ ಇಲ್ಲಿವರೆಗೆ. 2011 ನಂತರ ಇವತ್ತು 2025 ಬಂತು. ಜನ ಎಷ್ಟಿದ್ದಾರೆ, ಏನು ಸ್ಕೀಮ್ ಮಾಡ್ಕೋಬೇಕು, ಯಾವ ರೀತಿ ನಾವು ಆರ್ಥಿಕವಾಗಿ ಡಿವೈಡೇಷನ್ ಮಾಡ್ಕೊಂಡು ಜನರಿಗೆ ಮುಟ್ಟುವಂಥ ಕೆಲಸ ಮಾಡ್ಬೋದು.